ನಮಸ್ತೆ. ನಮಸ್ತೆ. ನಿಮ್ದು ಹೆಸರು? ಸುಪ್ರಿಯ. ಸರ್? ಸುರೇಶ್. ನಿಮ್ದು ಊರು? ಬಂಟಕಲ್. ಓಕೆ. ಈಗ ನಾನು ಈ ಬಯೋಟೋರಿಯಂ ಪ್ರಾಡಕ್ಟನ್ನು ನಿಮಗೆ ಕೊಟ್ಟಿದ್ದೇನಲ್ವ ಮೇಡಮ್ ಸರ್? ಈಗ ಕೊಟ್ಟು ಎಷ್ಟು ದಿವಸ ಆಯಿತು? ಒಂದು 10 ದಿವಸ. 10 ದಿವಸ ಆಯಿತು. ಓಕೆ. 10 ದಿವಸ ಕೊಡುವ ಮೊದಲು ನಿಮಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು? ಬಿ ಪಿ ಲೋ ಇತ್ತು, ಆಮೇಲೆ ಬ್ಲಡ್ ಶುಗರ್ ಜಾಸ್ತಿ ಇತ್ತು, ಅದು ನಡೀಲಿಕ್ಕೆ ಆಗ್ತಿರ್ಲಿಲ್ಲ, ನಡುತ್ತಿರ್ತಿಲ್ಲ. ಅದು ನಿಮ್ಗೆ ಯಾವ ಪ್ರಾಬ್ಲಮ್? ಹಾಂ, ಸುಸ್ತು. ಹಾರ್ಟ್ ಪ್ರಾಬ್ಲಮ್ ಇಂದ. ಹಾಂ, ಹಾರ್ಟ್ ಪ್ರಾಬ್ಲಮ್ ಇಂದ. ಡಾಕ್ಟ್ರ್ ಏನು ಹೇಳಿದರು ಮೊದಲೇ ಇಷ್ಟು ಇದು ಸ್ಟ್ರೆಂತ್ ಎಲ್ಲ ಹಾಕಬೇಕು ಅದೆಲ್ಲ ಹಾಂ ಹೇಳಿದರು. ಹಾಂ, ಮತ್ತೆ ಈಗ ಅದ್ರ ಮೇಲೆ ನೀವು ಆಸ್ಪತ್ರೆಗೆ ಹೋಗಲಿಲ್ಲ? ನಾನು ಪ್ರಾಡಕ್ಟ್ ನನಗೆ ಕೇಳಿದರೆ ನಾನು ತಂದು ಕೊಟ್ಟೆ 10 ದಿವಸ ಮೊದಲು. ಕೊಟ್ಟ ನಂತರ ನಿಮಗೆ ನಂತರ ಈಗ ಬಿ ಪಿ ಎಲ್ಲ ಶುಗರ್ ನಾರ್ಮಲ್ ಆಗಿ ಬಂದಿದೆ. ಹೌದು, 10 ದಿವಸದಲ್ಲಿ ಈಗ ನಡೀಲಿಕ್ಕೆಲ್ಲ ಆಗುತ್ತೆ, ಸುಸ್ತಿಲ್ಲ. ಆರಾಮಿದೆ. ಆರಾಮಿದೆ. ಡಾಕ್ಟ್ರಲ್ಲಿ ಮೊನ್ನೆ ಟೆಸ್ಟ್ ಹೋದಾಗ ಡಾಕ್ಟ್ರ್ ಏನು ಹೇಳಿದರು ಮೇಡಮ್? ಈಗ ಸ್ವಲ್ಪ ಆರಾಮಿದೆಯಾ ಅಂತ ಹೇಳಿದ್ರು. ಏನು ಬೇಡ ಹೇಳಿ. ಓಕೆ, ಖುಷಿಯಾಗಿದೆ. 10 ದಿವಸದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಹೌದಲ್ಲ ಮೇಡಮ್? ಖುಷಿ ಆಗ್ತಿದೆ. ಹೌದಲ್ಲ? ನಿಮಗೆ ನಂತರ ನಾನು ಬಂದಾಗ ನಾನು ನೋಡಿದೆ ತುಂಬ ಸುಸ್ತು, ಅಂದರೆ ಭಯದಲ್ಲಿ ಇದ್ರಿ. ಹೌದಲ್ಲ? ದೇವರ ಒಲವಿಂದ ಈ ಪ್ರಾಡಕ್ಟ್ ನಮಗೆ ರೀಚ್ ಆಗಿದೆ. ಇದು ಈಗ 10 ದಿವಸದ ರಿಸಲ್ಟ್. ಇನ್ನು ನಿಮಗೆ ತುಂಬ ನಿಮಗೆ ಏನು ಭಯ ಅನ್ನೋದೇ ಇಲ್ಲ, ಸರಿಯಾಗಿ ಯೂಸ್ ಮಾಡಿದರೆ ಆಯಿತು ಅಲ್ವಾ? ಹಾಗಾದರೆ ನಿಮಗೆ ಎಲ್ಲದೂ ಕಮ್ಮಿ ಆಗಿದೆ. ಇನ್ನು ನೀವು ಇದನ್ನು ನಿಮಗೆ ಒಳ್ಳೆಯದಾಗಿದ್ದನ್ನು ಬೇರೆ ನಿಮ್ಮ ರಿಲೇಷನ್ಸ್ ಅವರಿಗೆಲ್ಲ ಇದನ್ನು ಶೇರ್ ಮಾಡಿಸಿರಿ, ಯಾಕಂದರೆ ನಾವು ಹಾರ್ಟ್ಲಿ ಹೇಳ್ಬೋದು ಇದನ್ನು. ಸರಿ, ಹಾಗಾದರೆ ಈ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿದಂಥ ನಮ್ಮ ಡಾಕ್ಟರ್ ಸಾಗರ್ ಜೋಶಿರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೋದು. ಪ್ರಾಡಕ್ಟ್ ತಗೊಳ್ಳಿ ಅಲ್ವಾ? ತುಂಬ ಒಳ್ಳೆಯದಾಯ್ತು. ಅದೇ ರೀತಿ ನಮ್ಮ ಪ್ರೇಮಾನಂದ್ ಸರ್ ಅದ್ರ ಮೇಲೆ ಕೂಡಿಸ್ತು, ಅವರಿಗೆ ಕೂಡ ಥ್ಯಾಂಕ್ಸ್ ಹೇಳ್ಬೋದು ಅಲ್ವಾ ಸರ್? ಸರಿ, ಹಾಗಾದರೆ ನಿಮಗೆ ನೀವು ಇಲ್ಲಿ ಮಾತಾಡಿದ್ರಿ, ಅದ್ರ ಬಗ್ಗೆ ಖುಷಿಯಲ್ಲಿ ಮಾತಾಡಿದ್ರಿ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಮತ್ತೊಂದು ಸಲ ನಾನು ಒಂದು ವಿಡಿಯೋ ತೆಗಿತೇನೆ. ಓಕೆ, ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಓಕೆ.